ಹಲೋ ಫ್ರೆಂಡ್ಸ್, ನಾನು ಈ ದಿನ ಗೆಣಸಿನಲ್ಲಿ ಪಾಯಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ನಾನು ಯಾವಾಗೂ ಮಾಡ್ತಾಯಿರ್ತೀನಿ. ಇದರಲ್ಲಿ ಸುಮಾರು ಟೈಪ್ಸ್ ಮಾಡ್ಬೋದು. ನಾನು ಇದರಲ್ಲಿ ಹೋಳಿಗೆ ಮಾಡ್ತೀನಿ, ಪಾಯಸ, ಮತ್ತು ಹಾಲಲ್ಲೇ ಹಾಲು ಖೀರ್ ಥರ ಅದೊಂದು ಟೈಪ್ಸು, ಮತ್ತು ರೊಟ್ಟಿಗೆಲ್ಲ ಹಾಕ್ತೀನಿ. ಸುಮಾರು ಟೈಪ್ಸ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಇದನ್ನು ಗೆಣಸನ್ನು ನಾನು ಚೆನ್ನಾಗಿ ತೊಳೆದು ನೋಡಿ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಬೇಯಲಿಕ್ಕಿಡ್ತೀನಿ. ಇವಾಗ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಈ ದಿನ ಸಿಹಿ ಗೆಣಸಿನ ಖೀರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದನ್ನು ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಮತ್ತು ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಇದರಲ್ಲಿ ಸುಮಾರು ಟೈಪ್ಸ್ ಮಾಡ್ಬೋದು. ಇವಾಗ ನಾನು ಸಿಹಿ ಗೆಣಸನ್ನು ತೊಳೆದುಬಿಟ್ಟು ಚೆನ್ನಾಗಿ ಈ ಥರ ತೊಳೆದುಬಿಟ್ಟು ಬೇಯಿಸಿ ಇಟ್ಕೊಂಡು, ಸಕ್ಕರೆ 2.5 ಸ್ಪೂನು, ಚಿರೋಟಿ ರವೆ, ಡ್ರೈ ಫ್ರೂಟ್ಸು, ಏಲಕ್ಕಿ ಪುಡಿ, ಹಾಲು, ತುಪ್ಪ, ಇಷ್ಟು ಸಾಮಗ್ರಿಗಳು ಬೇಕು ಇದು ಮಾಡಲಿಕ್ಕೆ. ಈ ಸಿಪ್ಪೆ ತೆಗೆದು ಇಟ್ಕೊಂಡು ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕು. ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಹಾಲಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು, ಇದರಲ್ಲಿ ಏನು ಬೇರೆಲ್ಲ ಇರುತ್ತೆ, ಇದರಲ್ಲಿ ಸಣ್ಣ ಸಣ್ಣ ನಾರು ಥರ, ಅದನ್ನು ತೆಗೆದುಬಿಡಬೇಕು. ತೆಗೆದುಬಿಟ್ಟು ನೋಡಿ, ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಸೇಮ್ ಬಟರ್ ಫ್ರೂಟು, ನೀವು ಯಾರಾದರೂ ಮಿಲ್ಕ್ ಒಳಗೆ ಹಾಕ್ಬಿಟ್ಟು ಬಟರ್ ಫ್ರೂಟ್ ತಿಂದಿದ್ರೆ ಗೊತ್ತಿರುತ್ತೆ ಅದು, ಆಯಿತಾ? ಈ ಥರನೇ ಅದಂತೂ ತುಂಬ ಒಳ್ಳೆಯದು. ಆ ಥರ ಏನಾರು ನಿಮ್ಮ ಬಟರ್ ಫ್ರೂಟ್ ತಿನ್ನೋ ಚಾನ್ಸ್ ಸಿಕ್ಕಿದ್ರೆ, ನೀವು ಮಡಿಕೇರಿ ಕೊಡಗಿನ ಸೈಡ್ ಅವರಾಗಿದ್ದರೆ ಅಕಸ್ಮಾತು ಮೂಟಗಟ್ಟಲೆ ತಂದಿಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು. ಅದು ಸಕ್ಕರೆ ಮಿಕ್ಸ್ ಮಾಡಬೇಡಿ, ಬರೀ ಅದನ್ನೇ ತಿನ್ನಿ, ಚೆನ್ನಾಗಿರುತ್ತೆ. ಇವಾಗ ಬಾಣಲೆ ಹಚ್ಚಿ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ರಲ್ಲಿ ಕರ್ಕೊತೀನಿ. ಇದಕ್ಕೆ ನಾನು 1.5 ಸ್ಪೂನು ರವೆ, ಚಿರೋಟಿ ರವೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಬೇಯಿಸಿದ ಸಿಹಿ ಗೆಣಸನ್ನು ಹಾಲಿನಲ್ಲಿ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು, ಒಂದು ಚೂರು ನಾರು ಇರಬಾರ್ದು ಆ ಥರ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಈ ಮಿಶ್ರಣದಲ್ಲಿ ಸೇರಿಸಿರ್ತೀನಿ. ತುಂಬ ಹೊತ್ತೇನು ಕುದಿಸೋದು ಬೇಡ, ಒಂಚೂರು ಅದು ಒಂದೇ ಸ್ವಲ್ಪ ಹಿಂಗೆ ಕುದೀಲಿ ಒಂದು ಸ್ವಲ್ಪ. ಇವಾಗ ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು. ಇಷ್ಟೇ ಕುದಿ ಸಾಕು, ತುಂಬ ಕುದಿಸೋದೇನು ಬೇಡ. ಈಗ ರೆಡಿ ಆಯಿತು. ಈಗ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಕಲ್ಲರ್ ಬೇಕು ಅಂದರೆ ಒಂದು ಚಿಟಿಕೆ ಸ್ಮಾಲ್ ಒಂಚೂರು ಅರಿಶಿನ ಪುಡಿ ಹಾಕೊಳ್ಳಿ. ನಂದು ಅರಿಶಿನ ಪುಡಿ ಹಾಕೋದು ಬೇಡ, ಅದು ನೋಡೋಕ್ಕೇ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಇದು ರೆಡಿ ಆಯಿತು. ನಾನು ಕರೆದು ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಸಿಹಿ ಗೆಣಸಿನ ಖೀರ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮನೆ ಮಂದಿಗೆಲ್ಲ ಸಹ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗೂ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಹಾಗೆ ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಮತ್ತು ಇದರಲ್ಲಿ ನಾನು ಹಸುವಿನ ಹಾಲು ಹಾಕಿ ಮಾಡಿದ್ದೀನಿ ಫ್ರೆಂಡ್ಸ್. ಒಮ್ಮೆ ತೆಂಗಿನ ಹಾಲು ಸಹ ಸೇರಿಸಿ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಹಾಗೆ ಎಲ್ಲರೂ ಇಷ್ಟಪಡಿ ಮಾಡ್ಕೊಂಡು ಕುಡಿಯಿರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲರೂ ನೋಡಿದವರೆಲ್ಲರೂ ಸಹ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.